Okay, students, as we are talking about cognitive domain milestones, the third category that we must talk right now is about 8 to 12 months. ಸಾಮಾನ್ಯವಾಗಿ 8ರಿಂದ 12 ತಿಂಗಳ ಅವಧಿಯಲ್ಲಿ ಜ್ಞಾನಾತ್ಮಕ ವಲಯದಲ್ಲಿ ಯಾವೆಲ್ಲ ಬದಲಾವಣೆಗಳಾಗ್ತವೆ ಅನ್ನೋದನ್ನ ನೋಡೋಣ. Babies can follow simple instruction, reach for toys that are out of reach but within the sight, and show appropriate use of everyday items by pretending. So, in the earlier stage, due to the physiological changes, ಸಾಮಾನ್ಯವಾಗಿ ಮಗುವಿನಲ್ಲಿ ಆ ರೀತಿ ಉಪಕ್ರಮಗಳು ಇಲ್ಲದೆ ಇರೋದ್ರಿಂದ ಸೊ 8ರಿಂದ 12 ತಿಂಗಳ ಅವಧಿಯಲ್ಲಿ ಕೂಡ್ಲಿಕ್ಕೆ ಅಥವಾ ಸ್ವಲ್ಪ ಅಂಬೆಗಾಲಿಡ್ಲಿಕ್ಕೆ ಅಥವಾ ಹೊರಳಾಡ್ಲಿಕ್ಕೆ ಒಂದೇ ಒಂದು ಮಗುವಿನಲ್ಲಿ ಎಲ್ಲ ರೀತಿಯ ಲಕ್ಷಣಗಳು ಒಂದೇ ರೀತಿ ಇರುವುದಿಲ್ಲ, ಬದಲಾಗಿ ಬೇರೆ ಬೇರೆ ಪರಿಸರ ಮತ್ತು ಬೇರೆ ಬೇರೆ ಆನುವಂಶಿಕ ಲಕ್ಷಣಗಳನ್ನು ಬೇರೆ ಬೇರೆ ವಿಕಾಸಾತ್ಮಕ ಅಂಶಗಳನ್ನು ಕಾಣ್ತೀವಿ. ಸೊ ಸಾಮಾನ್ಯವಾಗಿ ಸಣ್ಣ ಸಣ್ಣ ಇನ್ಸ್ಟ್ರಕ್ಷನ್ ಏನ್ ಕೊಡ್ತೀರಿ ನೀವು ಆಸ್ ಅ ಪಾರ್ಟ್ ಆಫ್ ಯುವರ್ ಪೇರೆಂಟಿಂಗ್, ತಂದೆ ತಾಯಿಗಳಾಗಿ ನೀವು ಏನ್ ಮಾಹಿತಿಗಳನ್ನು ಕೊಡ್ತಾ ಬರ್ತೀರಿ, ಆ ಎಲ್ಲ ಅಂಶಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗದೆ ಎಲ್ಲ ಸಣ್ಣ 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 ಪುಟ್ಟ ಮಾಹಿತಿಗಳನ್ನ ನಿರ್ದೇಶನಗಳನ್ನ ಮಗು ಪಾಲಿಸ್ತಾ ಬರ್ತದೆ. ಸೊ ಬೇಬಿ ಸ್ಟಾರ್ಟ್ ಫಾಲೋಯಿಂಗ್ ಸಮ್ ಆಫ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ದ ಪೇರೆಂಟ್ಸ್ ಆರ್ ದ ಕೇರ್ ಟೇಕರ್ಸ್, ಯಾರನ್ನ ಪೋಷಕರಾಗಿರ್ಬೋದು ಅಥವಾ ತಂದೆ ತಾಯಿಗಳ ಅಥವಾ ಆ ಮಗುವಿನ ಸುತ್ತಮುತ್ತಲಿರುವಂತಹ ಯಾವುದೇ ವ್ಯಕ್ತಿಯ ಸಣ್ಣ ಪುಟ್ಟ ನಿರ್ದೇಶನಗಳನ್ನ ಕೇಳ್ತಾ ಬರ್ತದೆ ಮಗು. ಸೊ ಡೋಂಟ್ ಕ್ರೈ, ಅಳಬೇಡ ಅಂದಾಗ ಏನೋ ಒಂದು ಹಾಡು ಹಾಡೋದು, ಏನೋ ಮಾಡಿ ಅದನ್ನ ನೀವೇನು ಕನ್ವಿನ್ಸ್ ಮಾಡಕ್ ಹೋಗ್ತೀರಿ, ಅವಾಗ ಮಗು ಏನ್ ಮಾಡ್ತದೆ ಆ ಇನ್ಸ್ಟ್ರಕ್ಷನ್ ನ ಕೇಳಿ ಮಗು ಉಲ್ಲಸಿತ ಆಗ್ತದೆ. ದ ಚೈಲ್ಡ್ ಸ್ಟಾರ್ಟ್ ಇನ್ಸ್ಟೆಡ್ ಆಫ್ ಕ್ರೈಂಗ್, ದ ಚೈಲ್ಡ್ ಸ್ಟಾರ್ಟ್ ಲಾಫಿಂಗ್ ಆರ್ ದ ಚೈಲ್ಡ್ ಸ್ಟಾರ್ಟ್ ರಿಯಾಕ್ಟಿಂಗ್ ಟು ಯುವರ್ ಸಮ್ ಇನ್ಸ್ಟ್ರಕ್ಷನ್ಸ್. ಓಕೆ, ದೇ ರೀಚ್ ಫಾರ್ ದ ಪ್ರೈಸ್ ದಟ್ ಆರ್ ಔಟ್ ಆಫ್ ರೀಚ್ ಬಟ್ ವಿದಿನ್ ದ ಸೈಟ್. ತನ್ನ ಸುತ್ತಮುತ್ತಲ ಅತ್ಯ ಸಮೀಪದಲ್ಲಿ ಮಗುನ ಒಂದು ಬೆಡ್ ಮೇಲೆ ಮಲಗಿಸಿದ್ರೆ ಅದ್ರ ಸುತ್ತಮುತ್ತಲು ಆಟಿಕೆ ಸಾಮಾನುಗಳನ್ನ ಹಾಕಿರ್ತೀರಿ. ಆ ಆಟಿಕೆ ಸಾಮಾನು ಹಿಡಿಯುವಂಥದ್ದು, ಹಿಡಿತಾ ಹಿಡಿತಾ ಅದು ಕೆಳಗಡೆ ಬಿದ್ದ್ಬಿಡ್ತದೆ. ಕೆಳಗಡೆ ಬಿದ್ದಾಗ ಆ ಮಗು ಅದಕ್ಕೆ ಹೋಗ್ಬಾರ್ದು, ಅದು ಬಿದ್ದರೆ ನನಗೂ ಪೆಟ್ಟಾಗ್ತದೆ, ಈ ರೀತಿ ಯಾವುದೇ ಜ್ಞಾನಾತ್ಮಕ ಅಂಶಗಳು ಇರುವುದಿಲ್ಲ. ಅದ್ರ ನನಗೆ ಆ ಸಾಮರ್ಥ್ಯ ಇಲ್ಲದೆ ಇರೋದ್ರಿಂದ, ದೈಹಿಕ ಸಾಮರ್ಥ್ಯ ಇಲ್ಲದೆ ಇರೋದ್ರಿಂದ ಮಗು ತನ್ನ ಸುತ್ತಮುತ್ತಲಿರುವಂತಹ ಅಂಶಗಳನ್ನ ಸುಲಭವಾಗಿ ಸಿಗುವಂತಹ ಕೈಗೆ ಅಥವಾ ಕಾಲಿಗೆ ಎಟ್ಟುವಂತಹ ವಿಷಯ ವಸ್ತುಗಳ ಬಗ್ಗೆ ಮಾತ್ರ ಅದು ಆಲೋಚನೆ ಮಾಡ್ತದೆ. ಆ ರೀತಿ ಜ್ಞಾನಾತ್ಮಕ ವಲಯಗಳು ಸ್ಟಾರ್ಟ್ ಆಗ್ತದೆ ಯೋಚನೆ ಮಾಡ್ಲಿಕ್ಕೆ. And they used to show appropriate use of everyday items which are usually used by the same child. Either it may be food or it may be of anything, playing toys, or it may be the food, or it may be anything that the child is surrounded by. ಮಗು ಇಷ್ಟಪಡುವಂತಹ ಆಹಾರ, ವಿವಿಧ ಆಹಾರದ ಪದ್ಧತಿಗಳು, ಅದು ದ್ರವ ಪದಾರ್ಥ ಆಗಿರ್ಬೋದು, ಘನ ಪದಾರ್ಥ ಆಗಿರ್ಬೋದು, ಅವುಗಳನ್ನು ಇಷ್ಟಪಡ್ತದೆ. ಅದೇ ರೀತಿಯಾಗಿ ಫಿಸಿಕಲ್ ಸರೌಂಡಿಂಗ್ಸ್ ಬಗ್ಗೆ ಇಷ್ಟಪಡ್ತಾ ಬರ್ತದೆ. ಆಮೇಲೆ ಸಾಮಾನ್ಯವಾಗಿ 1 ವರ್ಷದಿಂದ 2 ವರ್ಷದ ಅವಧಿವರೆಗೆ, ಬೈ ದ ಏಜ್ ಆಫ್ 12 months to 24 months of period, ಚಿಲ್ಡ್ರನ್ ಯೂಸ್ ಟು ಎಂಜಾಯ್ ಆಬ್ಜೆಕ್ಟ್ ಹೈಡಿಂಗ್ ಆಕ್ಟಿವಿಟೀಸ್. ವಸ್ತುಗಳನ್ನು ಮುಚ್ಚಿಡುವಂತಹ ಒಂದು ಪ್ರಯತ್ನಕ್ಕೆ ಮಗು ಪ್ರಾರಂಭ ಮಾಡ್ತದೆ. ಮುಂಚೆ ಅದಿರುವುದಿಲ್ಲ. ಸೊ ಯಾವ ರೀತಿ ಜ್ಞಾನಾತ್ಮಕ ವಲಯ ಆಯ್ತು ಅಂದಾಗ ತನ್ನ ಮನೆಯಲ್ಲಿ ಸುತ್ತಮುತ್ತಲಿರುವಂತಹ ವಸ್ತುವನ್ನ ಅಥವಾ ತಂದೆಗೋ ತಾಯಿಗೂ ಇಷ್ಟ ಆಗಿರುವಂತಹ ಒಂದು ವಸ್ತುವನ್ನ ಯಾವಾಗ ತಿರುಗಾಡ್ಲಿಕ್ಕೆ ಬರ್ತದೆ ಅವಾಗ ಅವ್ರನ್ನ ಕಾಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅವ್ರು ಬೇಕಾದಂತ ಯಾವುದೋ ಒಂದು ವಸ್ತುವನ್ನ ಮುಚ್ಚಿರ್ತದೆ, ತನಗೆ ಬೇಕಾದಂತ ವಸ್ತುವನ್ನ ಮುಚ್ಚಿಟ್ಟು ಮರೆತು ಬಿಡ್ತದೆ. ಹೀಗೆ ಆಬ್ಜೆಕ್ಟ್ ಹೈಡಿಂಗ್ ಆಕ್ಟಿವಿಟೀಸ್ ಡೆಫಿನೆಟ್ಲಿ ದ ಚಿಲ್ಡ್ರನ್ ಆಫ್ ದಿಸ್ ಪರ್ಟಿಕ್ಯುಲರ್ ಏಜ್ ಎಂಜಾಯ್ ಅ ಲಾಟ್. ಯೂಸ್ 3 or 4 ಆಬ್ಜೆಕ್ಟ್ಸ್ ಇನ್ ಕಾಂಬಿನೇಷನ್. ಮುಂಚೆ ಒಂದೊಂದು ವಸ್ತುವನ್ನು ತಗೊಂಡು ಆಟ ಆಡ್ತಾ ಇತ್ತು. ಈ ಅವಧಿಯಲ್ಲಿ 2 ವರ್ಷ ಆಗೋದು ಅವಧಿವರೆಗೆ 2 ಅಥವಾ 3, 4, 5, 6 ವಸ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ಜೋಡಿಸೋದು, ಅವುಗಳ ಜೊತೆಗೆ ಆಟ ಆಡೋದು, ಅದ್ರ ಮೇಲೆ ತನ್ನದೇ ಒಂದು ಕಥೆಗಳನ್ನ ಕಟ್ಟೋದು, ಹಿಂಗೇನೇನೋ ಡಿಫರೆಂಟ್ ಎಲಿಮೆಂಟ್ಸ್ ಯೂಸ್ ಟು ಬಿ ಫಾಲೋಡ್ ಬೈ ದ ಚೈಲ್ಡ್ ಡ್ಯೂರಿಂಗ್ ದಿಸ್ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್, ಐ ಕ್ಯಾನ್ ಸೇ. ನೆಕ್ಸ್ಟ್ ಈಸ್ ಅಬೌಟ್ ದ ನೆಕ್ಸ್ಟ್ ಆಸ್ಪೆಕ್ಟ್, ದಟ್ ಈಸ್ yes, name many everyday objects. So ತನ್ನ ಸುತ್ತಮುತ್ತಲಿರುವಂತಹ different objects are to be identified, and that the child will start naming the different object. When this is mobile ಅಂತ ಕರೆಕ್ಟ್ ಆಗಿ ನಮ್ಮಂಗ್ ಪ್ರೊನೌನ್ಸಿಯೇಷನ್ ಮಾಡಕ್ ಬರ್ತಿದ್ರು. in his own language or in our own language ಬೇರೆ ಬೇರೆ ಫಾರ್ಮ್ ನಲ್ಲಿ ಮಮ್ಮ, ಪಪ್ಪ, ವಾಟರ್ಗೆ ಏನಂತಾರೆ ಸಾಮಾನ್ಯ ಕನ್ನಡದಲ್ಲಿ ತಂದೆ ತಾಯಿಗಳು ಅಬು ಅಂತ ಕಳಿಸಿರ್ತಾರೆ, ಊಟಕ್ಕೆ ಮಮ್ಮಮ್ಮ ಅಂತ ಕಳಿಸಿರ್ತಾರೆ, ರೊಟ್ಟಿಗೆ ಅಚ್ಚಿ ಅಂತ ಕಳಿಸಿರ್ತಾರೆ. ಹೀಗೆ ಬೇರೆ ಬೇರೆ ಫಾರ್ಮ್ ನಲ್ಲಿ ಮಗು ದ ಚೈಲ್ಡ್ ವಿಲ್ ಸ್ಟಾರ್ಟ್ ಯೂಸಿಂಗ್ ದ ಡಿಫರೆಂಟ್ ಸಿಂಪಲ್ ವರ್ಡ್ಸ್ ವಿಚ್ ಆರ್ ಯೂಸ್ಫುಲ್ ಫಾರ್ ಡೇ ಟು ಡೇ ಆಕ್ಟಿವಿಟಿ. ತನ್ನ ದಿನನಿತ್ಯದ ಜೀವನದ ಚಟುವಟಿಕೆಗಳಿಗಾಗಿ ಮಗು ಕೆಲವೊಂದಷ್ಟು ಅಂಶಗಳನ್ನ ಬಳಸ್ತಾ ಬರ್ತದೆ. ಅಂಡ್ ಮೂವ್ ಆಬ್ಜೆಕ್ಟ್ಸ್ ಅಕ್ರಾಸ್ ದ ಮಿಡ್ ಲೈನ್. ಸಾಮಾನ್ಯವಾಗಿ ಕೆಲವೊಂದಷ್ಟು ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದೂಡುವಂತಹ, ಸಣ್ಣ ಕುರ್ಚಿ ತೆಗೆದುಕೊಂಡು ಮತ್ತೊಂದು ಕಡೆ ಇರುವಂತದ್ದು, ತನಗೆ ಏನು ಸಾಮರ್ಥ್ಯ ಇದೆ ಆ ವಸ್ತುಗಳನ್ನ ಒಂದು ಕಡೆಯಿಂದ ತೆಗೆದುಕೊಂಡು ಹೋಗಿ ಇನ್ನೊಂದು ಕಡೆ ಇರುವಂತ ಈ ರೀತಿ ಎಲ್ಲ ಉಪಕ್ರಮಗಳನ್ನ ಜ್ಞಾನಾತ್ಮಕ ವಲಯದ ವಿಕಾಸದ ಮೂಲಕ ಮಗು ಪ್ರತಿಬಿಂಬಿಸ್ತಾ ಬರ್ತದೆ. ನೆಕ್ಸ್ಟ್ ಈಸ್ ಅಬೌಟ್ 24 to 36 months period, ದಟ್ ಈಸ್ ಬೈ ದ ಏಜ್ ಆಫ್ 3 years, ಅಂದ್ರೆ 3 ವರ್ಷದ ಆಸ್ಪಾಸ್ ಬಂದಾಗ ಚಿಲ್ಡ್ರನ್ ಸೇ an average 270 words, understand simple pictures, like to look at books and say phrases and simple sentences. ನೋಡಿ 36 ವರ್ಷ 2 ವರ್ಷ 10 ತಿಂಗಳು ಆದ ತಕ್ಷಣ ಸಾಮಾನ್ಯವಾಗಿ ಮಗುವಿನ ನರ್ಸರಿ ಹಾಕ್ಬಿಡ್ತೀವಿ. ಅಲ್ಲಿ ಇಷ್ಟ ಆಗುವಂಥದ್ದು ಮಗುವಿಗೆ ಅಂದ್ರೆ ರೈಮ್ಸ್, ಇಸನ್ ಇಟ್. ಸೊ ಸಾಮಾನ್ಯವಾಗಿ 3 ವರ್ಷದ ಆಸ್ಪಾಸ್ನಲ್ಲಿ ಒಂದು ಮಗು
ಸರಿಸುಮಾರು 272 ಸ್ವತಂತ್ರ ಶಬ್ದಗಳನ್ನು ಉಚ್ಚರಿಸುವ ಅವುಗಳ ಅರ್ಥವನ್ನು ತಿಳ್ಕೊಂಡ್ಬಿಟ್ಟಿರ್ತದೆ. Understand some simple pictures, whether it is about nature, whether it is about TV, whether it is about sofa, whether it is about chair, whether it is mobile, whether it is ಹೀಗೆ ಈಗಿನ ಮಕ್ಕಳೆಲ್ಲ ನೋಡ್ಬೋದು ನಾವು. ನಮಗೆಲ್ಲ ರೆಮಿಡಿಸಿಯರು, ಕೊರೋನಾ, ವ್ಯಾಕ್ಸಿನ್ ಈ ಶಬ್ದಗಳೆಲ್ಲ ಈಗ ಪರಿಚಯ ಆಗಿರೋದು. ಓಕೆ, ಮಾಸ್ಕು, ಸ್ಯಾನಿಟೈಸರು ಈಗ 2-3 ವರ್ಷದಲ್ಲಿ ಹುಟ್ಟಿದಂತ ಮಕ್ಕಳು ದಿನಾಲ ನೋಡಿ 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 ದೇ ಆರ್ ಫಾರ್ ಬೆಟರ್ ದಾನ್ ಅಸ್ ಆಸ್ ಪರ್ ದೇರ್ ಕಾಗ್ನಿಟಿವ್ ಅಬಿಲಿಟೀಸ್. ಅಂದ್ರೆ ತಮ್ಮ ಸುತ್ತಮುತ್ತಲು ಯಾವ ವಸ್ತುಗಳು ಇದಾವೆ ಅವಾಗ ನೋಡಿ ತಿಳ್ಕೊಂಡ್ಬಿಟ್ಟಿರ್ತೇವೆ ಅಂತ. ಓಕೆ, ಸಣ್ಣ ಸಣ್ಣ ಚಿತ್ರಗಳನ್ನು ತಿಳ್ಕೊತೇವೆ. ಕರೋನಾ ಚಿತ್ರ ನಮ್ಗೆ ಈಗ ಒಂದು ಯಾವುದೋ ಒಂದು ಮುಳ್ಳಿನ ಚಿತ್ರ ಬಂದ್ರೆ ಕರೋನಾ ಅಂತ ಅನ್ಸುತ್ತೆ. ಮಗುಗೆ ಅಂತ ತೋರಿಸಿದ್ರೆ ಇವನ್ ಸಣ್ಣ ಮಕ್ಕಳು ಸಹ ಅದನ್ನ ಗುರುತಿಸಬಹುದು, ಇದು ಕೊರೋನಾ, ಇಟ್ ಲುಕ್ಸ್ ಲೈಕ್ ಕೊರೋನಾ ಅಂತ ಹೇಳಿ ಒಂದು ವೈರಲ್ ಗತೆ ಕಾಣ್ತದೆ ಅಂತ ಹೇಳ್ಬೋದು. ಅಂದ್ರೆ ಅವ್ರ ಸುತ್ತಮುತ್ತಲಿರುವಂತ ಸಣ್ಣ ಸಣ್ಣ ಚಿತ್ರಗಳನ್ನ, ವಸ್ತುಗಳನ್ನ, ವಿಷಯಗಳನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಗು ಮಾಡ್ತಾ ಬರ್ತದೆ. And they used to say phrases and simple sentences whichever are comfortable for them in their own language. ತಮ್ಮ ಸುತ್ತಮುತ್ತಲು ಬಳಸಲ್ಪಡುವಂತ ಭಾಷೆ, ಅದರ ಜೊತೆಗೆ ಸಣ್ಣ ಸಣ್ಣ ಶಬ್ದಗಳು ಅಥವಾ ಫ್ರೇಸಸ್, ಅಂದ್ರೆ ಇದು ಪೂರ್ಣ ವಾಕ್ಯ ಆಗಿದ್ರು ಸಹ ಪಾರ್ಟ್ ಆಫ್ ದ ಸೆಂಟೆನ್ಸ್ ಇರೋದ್ರಿಂದ ಆ ಸಣ್ಣ ಸಣ್ಣ ವಾಕ್ಯಗಳನ್ನ ಹೇಳುವುದು, ಆ ಶಬ್ದಗಳನ್ನ ಬಳಸುವಂಥದ್ದು ಅಥವಾ ಆ ಶಬ್ದಗಳನ್ನು ಬಳಸಿ ಪರಿಣಾಮಕಾರಿಯಾದಂತಹ ವಾಕ್ಯಗಳನ್ನ ಪ್ರಯೋಗ ಮಾಡುವಂತ ಪ್ರಯತ್ನಕ್ಕೆ ಮಗು ಸ್ಟಾರ್ಟ್ ಆಗ್ತದೆ. ಈ ರೀತಿಯಲ್ಲಿ ಉಪಕ್ರಮಗಳು ಆಗ್ತಾ ಇದಾವೆ ಅಂದ್ರೆ ದಟ್ ಈಸ್ ಓನ್ಲಿ ದ ರಿಸಲ್ಟ್ ಆಫ್ ಕಾಗ್ನಿಟಿವ್ ಡೊಮೇನ್ ಮೈಲ್ಸ್ಟೋನ್ ಅಂತ ನಾವು ಕರಿಬಹುದು. ಓಕೆ, this is what about the first second aspect, that is cognitive domain. Now let me talk about this domain and I will stop the class so that the remaining domains of the this domain, physical what is that language, communication, social relationship and sensory perception domain can be discussed later. So today let me focus on the second important domain of the development of human aspect, is that is socio emotional development, ಸಾಮಾಜಿಕ ಮನೋಭಾವನೆ ಅಥವಾ ಸಾಮಾಜಿಕ ಸಂವೇಗಾತ್ಮಕ ವಲಯದ ವಿಕಾಸ ಅಂತ. ಸಾಮಾಜಿಕ ಸಂವೇಗಾತ್ಮಕ ಅಂದ್ರೆ ಸಾಮಾಜಿಕವಾಗಿ ಮತ್ತು ಸಂವೇಗಗಳ ಬದಲಾವಣೆಗಳು ಯಾವ ರೀತಿ ಮಗುವಿನಲ್ಲಿ ಆಗ್ತದೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಫಸ್ಟ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಂತ. ಓಕೆ, ದ ಸೋಶಿಯೋ ಆರ್ ಎಮೋಷನಲ್ ಡೊಮೇನ್ encompasses feelings and emotions, behaviors, attachments and relationship with others, independence, self-esteem, temperament, etc. So usually the behavioral changes what we used to witness during different phases of our life, as far our behavior is considered, they are all comes under socio-emotional domain, which are influenced by the society, which are usually influenced by the participation in the societal activities. ಸಾಮಾಜಿಕವಾಗಿ ಸಮಾಜದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದರ ಮೂಲಕ ಅಥವಾ ಭಾಗವಹಿಸುವಿಕೆ ಮೂಲಕ ನಮ್ಮಲ್ಲಿ ಆಗುತ್ತಿರುವ, ನಮ್ಮ ನಡೆಗಳಲ್ಲಿ, ನಮ್ಮ ನುಡಿಗಳಲ್ಲಿ, ನಮ್ಮ ವರ್ತನೆಗಳಲ್ಲಿ ಆಗುತ್ತಿರುವ ಬದಲಾವಣೆಗಳು, ಆ ಎಲ್ಲ ಬದಲಾವಣೆಗಳು ಸಾಮಾನ್ಯವಾಗಿ ಸಾಮಾಜಿಕ ಮನೋವೈಜ್ಞಾನಿಕ, ಸಾಮಾಜಿಕ ಸಂವೇಗಾತ್ಮಕ ವಲಯದಲ್ಲಿ ಬರ್ತಾ ಇರುವಂತಹ ಕೆಲವೊಂದಷ್ಟು ಅಂಶಗಳು. ಅದು ವರ್ತನೆ ಆಗಿರ್ಬೋದು ಅಥವಾ ನಮ್ಮ ಅವರ ನಡುವಿನ ಸಂಬಂಧಗಳಾಗಿರ್ಬೋದು, ಇನ್ನೊಬ್ಬರ ಜೊತೆಗೆ ನಡೆದುಕೊಳ್ಳುವಂತಹ ಕ್ರಮ ಆಗಿರ್ಬೋದು, ಸ್ವತಂತ್ರವಾಗಿ ಜೀವನವನ್ನು ನಡೆಸುವುದಾಗಿರ್ಬೋದು ಅಥವಾ ಆತ್ಮ ಸಾಕ್ಷಾತ್ಕಾರ ಆಗಿರ್ಬೋದು, ಈ ಎಲ್ಲ ಅಂಶಗಳು ಸಾಮಾನ್ಯವಾಗಿ ಸೋಶಿಯೋ ಇಮೋಷನಲ್ ಡೊಮೇನ್ ನಲ್ಲಿ ಬರ್ತವೆ. ಇನ್ಫ್ಯಾಂಟ್ಸ್ ಲೈಕ್ ಟು ಬಿ held and cuddled and awake and begin to establish a bond or emotional attachment with their parents and caregivers, which evolve into a sense of trust or security. So the meaning of this statement is very simple. So whenever we are at the initial stage like infancy or childhood period, we always depend upon some others, especially parents and caretakers. ಸಾಮಾನ್ಯವಾಗಿ ನಾವು ಬಾಲ್ಯಾವಸ್ಥೆಯಲ್ಲಿ ಅಥವಾ ಶೈಶವಾವಸ್ಥೆಯಲ್ಲಿ ಪ್ರತಿಯೊಂದಕ್ಕೂ ನಮ್ಮ ತಂದೆ ತಾಯಿಗಳ ಮೇಲೆ ಅವಲಂಬಿತರಾಗಿರ್ತೀವಿ, ಇಲ್ಲ ಅಂದ್ರೆ ಯಾರೋ ಪೋಷಕರ ಮೇಲೆ ಅವಲಂಬಿತರಾಗಿರ್ತೀವಿ. ಅಂದ್ರೆ ಅವ್ರಿಲ್ಲ ಅಂತಂದ್ರೆ ವಿ ಕೆನಾಟ್ ಹ್ಯಾಂಡಲ್ ದ ಸಿಚುವೇಶನ್. ತಂದೆ ತಾಯಿ ಇದ್ರೆ ಇರಲೇಬೇಕು, ಇಲ್ಲಾಂದ್ರೆ ಇಲ್ಲ. 5 ವರ್ಷ 10 ವರ್ಷ 20 ವರ್ಷ ಆಗುತ್ತೆ ಮಕ್ಕಳಿಗೆ ಇಂಡಿಪೆಂಡೆಂಟ್ ಆಗಿ ಇರ್ಲಿಕ್ಕೆ. ಅಂದ್ರೆ ಅಷ್ಟೊಂದು ಸಂವೇಗಾತ್ಮಕವಾಗಿ ಅಥವಾ ಸಾಮಾಜಿಕವಾಗಿ ಮಗು ತನ್ನ ಹತ್ತಿರದವ್ರ ಜೊತೆ ಯಾರು ಆ ಮಗುವನ್ನು ಬೆಳೆಸ್ತಾ ಇದ್ದಾರೆ ಅವ್ರ ಜೊತೆಗೆ ಬಹಳಷ್ಟು ಅಟ್ಯಾಚ್ಮೆಂಟ್ ಇರ್ತದೆ. ಆ ರೀತಿಯ ಸಂವೇಗಾತ್ಮಕ ಮತ್ತು ಸಾಮಾಜಿಕ ವಲಯಗಳು ನಮ್ಮಿಂದ ಪ್ರತಿಯೊಂದು ಮಗುವಿಗೆ ಇರ್ತದೆ. ಅವ್ರಿಗೆ ತಮ್ಗೆ ಬೇಕಾದವ್ರು ಯಾರೋ ಒಂದು ಮಗುನಲ್ಲಿ ಇಲ್ಲ ಅಂದ್ರೆ ಬೈ 20-25 ಏಜ್ ಎಲ್ಲರೂ ಸಪರೇಟ್ ಆಗಿರೋ ಇಂಡಿಪೆಂಡೆಂಟ್ ಆಗಿರೋದು ಇರ್ಬೋದು ತಂದೆ ತಾಯಿಗಳನ್ನು ಬಿಟ್ಕೊಂಡು. ಆದ್ರೆ ಇನಿಷಿಯಲ್ ಸ್ಟೇಜ್ ನಲ್ಲಿ ಮಕ್ಕಳು ಪ್ರತಿಯೊಂದಕ್ಕೂ ತಂದೆ ಅಥವಾ ತಾಯಿ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಅವರು 1 ನಿಮಿಷನೋ 1 ಗಂಟೆನೋ 2 ಗಂಟೆನೋ 1 ದಿನಾನೋ ಇಲ್ಲ ಅಂತಂದ್ರೆ ಅವರು ಈ ಕುರುಕ್ಷೇತ್ರನ ನಾವು ಮನೆಯಲ್ಲಿ ಮಾಡಿಬಿಟ್ಟಿರ್ತಾರೆ. ಅಷ್ಟೊಂದು ಅಟ್ಯಾಚ್ಮೆಂಟ್ ಮಕ್ಕಳದ್ದಿರ್ತದೆ. ದಟ್ ಈಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇನ್ ದಿಸ್. Some of the characteristics that we can see under this particular period of time are as follows. ಹುಟ್ಟಿನಿಂದ 4 ತಿಂಗಳವರೆಗೆ ಮತ್ತೆ ಅದೇ ಕ್ಯಾಟಗರಿ. Infants can react differently to changes in adult voices. See, ಯಾವಾಗ ತಾಯಿ ಮಾತಾಡ್ತಾಳೆ ಆ ಮಗುವಿನ ಜೊತೆಗೆ, ಸಾಮಾನ್ಯ ಹುಟ್ಟಿನಿಂದ 4 ತಿಂಗಳವರೆಗೆ ತಂದೆ ಮಾತಾಡ್ತಾನೆ, ದಿನಾಲೂ ಆ ಶಬ್ದ ಕೇಳಿ ಆ ಧ್ವನಿ ಕೇಳಿ ದ ಚೈಲ್ಡ್ ವಿಲ್ ಸ್ಟಾರ್ಟ್ ರಿಯಾಕ್ಟಿಂಗ್ ಟು ದ ವಾಯ್ಸ್.
If unknown voice is to be introduced to the child in a particular day, the child get scared. ಮಗು ಭಯ ಪಡ್ಬಿಡ್ತದೆ. ಒಂದ್ ವೇಳೆ ಹೊಸ ಧ್ವನಿಯ ಬಳಕೆ ಆಗಿದ್ದೆ ಆದ್ರೆ, ಹೊಸ ಧ್ವನಿಯನ್ನ ಕೇಳಿದ್ದೆ ಆದ್ರೆ ಮಗು ಸ್ವಲ್ಪ ನಡಿಗೆ ಬರ್ತದೆ ಅಥವಾ ಹೆದರ್ತದೆ, ಅದು ಹೊಸ ಧ್ವನಿ ಕೇಳಿದಂತೆ. ಅಂದ್ರೆ ಅಷ್ಟೊಂದು ಸಂವೇಗಗಳ ಒಂದು ಪರಿಪಕ್ವಾದ ಸಮಯಗಳ ಬೆಳವಣಿಗೆ ಆಗಿರುವುದಿಲ್ಲ. ಸಂವೇಗಗಳನ್ನ ಬೆಳೆಸಿಕೊಳ್ಳುವ ಹಂತದಲ್ಲಿ ಸಾಮಾನ್ಯವಾಗಿ ಮಗು ಏನ್ ಮಾಡ್ತದೆ, ತನ್ನ ಸುತ್ತಮುತ್ತಲಿರುವಂತಹ ವಾತಾವರಣವನ್ನ ಕೇಳುವಂತಹ, ಅದಕ್ಕೆ ಸ್ಪಂದಿಸುವಂತಹ, ಇದು ಪ್ರಾಣಿಯ ಧ್ವನಿ, ಇದು ಪಕ್ಷಿಯ ಧ್ವನಿ, ಇದು ನನ್ನ ತಾಯಿಯ ಧ್ವನಿ, ಈ ಧ್ವನಿ ಬಂದಾಗೆಲ್ಲ ನಂಗೆ ಆಹಾರ ಸಿಗ್ತದೆ, ಈ ಧ್ವನಿ ಬಂದಾಗೆಲ್ಲ ಬೈತಾರೆ, ಈ ಧ್ವನಿ ಬಂದಾಗ ಹೀಗಾಗುತ್ತೆ. ಈ ರೀತಿ ಸಂವೇದನೆಗಳು ಸಾಮಾನ್ಯವಾಗಿ ಮಗುವಿಗೆ ಬೆಳೀತಾ ಬರ್ತದೆ. Infants usually can react differently to changes in adult voices. That is sometimes by frowning or by giving a smile. ತನಗೆ ಬೇಕಾದಂಥವ್ರು ಯಾರೋ ಬಂದ್ರೆ ಅವ್ರನ್ನ ಒಂದು ಸಣ್ಣ ಮುಗುಳ್ನಗೆಯಿಂದ ಅವ್ರನ್ನ ವೆಲ್ಕಮ್ ಮಾಡ್ಕೋತದೆ. ಸ್ಕ್ವೀಲ್ ವ್ಯಾನ್ ಅವೇಕ್. ಸಾಮಾನ್ಯವಾಗಿ ಮಕ್ಕಳು ಎದ್ದಾಗ ಭಾಷೆ ಗೊತ್ತಿರೋದಿಲ್ಲ 4 ತಿಂಗಳ ಅವಧಿಯಲ್ಲಿ. ಸಾಮಾನ್ಯವಾಗಿ I used to talk about the behavior of the children of 0 to 4 months. ಅವಾಗ ಏನ್ ಮಾಡ್ತೇವೆ, ನಮ್ಗೆ ಹಸುವಾದಾಗ ಏನ್ ಮಾಡ್ತೀವಿ, ನನಗೆ ಊಟ ಹಾಕ್ರಿ ಅಂತ ನಾವು ಮನೆಯವ್ರು ಕೇಳ್ತೀವಿ, ಅಥವಾ ತಾಯಿ ಕೇಳ್ತೀವಿ, ಅಥವಾ ತಂದೆ ಕೇಳ್ತೀವಿ, ಯಾರೋ ಕಿಚನ್ ಅಂತ ಕೇಳ್ತೀವಿ. ಮಗುವಿಗೆ ಭಾಷೆ ಗೊತ್ತಿರೋದಿಲ್ಲ. ಅವಾಗ ಏನ್ ಮಾಡ್ತಿದೆ, whenever the child used to wake up, at that time the child start crying. ಅಳುವುದ್ರ ಮೂಲಕ ಅಥವಾ ಚೀರುವುದ್ರ ಮೂಲಕ, ಕೂಗುದ್ರ ಮೂಲಕ, ಯಾವುದೋ ಒಂದು ಕ್ರಮದ ಮೂಲಕ ಇನ್ನೊಬ್ಬರನ್ನ ತನ್ನ ಹತ್ರ ಸೆಳೆದು ತನ್ನ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತದೆ. ಕ್ರೈಮ್ when parent or caregiver are not near. ತನ್ನ ಸುತ್ತಮುತ್ತ ಯಾರು ಇದ್ದಾಗ ಅಳೋದ್ರ ಮೂಲಕ ತನ್ನ ಸುತ್ತ ಯಾರೋ ಬರೋದನ್ನ ಮಾಡ್ಕೊಳ್ಳೋದು. Recognize and reach out to the familiar faces and objects. So ಸುತ್ತಮುತ್ತಲಿರುವಂತಹ ಕೆಲವೊಂದಷ್ಟು ವ್ಯಕ್ತಿಗಳನ್ನ ನೋಡುವುದ್ರ ಮೂಲಕ ಅವ್ರನ್ನ ಗುರುತಿಸುವಂತಹ ಒಂದು ಕ್ರಮಕ್ಕೆ ಮಗು ಬೆಳೀತಾ ಬರ್ತದೆ. This is how emotional as well as social domain is to be developed during 0 to 4 months. Next stage ನಲ್ಲಿ ಏನಾಗುತ್ತೆ, infants develop beginning awareness of self, become more outgoing, laugh out loud and begin to exhibit stranger anxiety. So this type of behavior can also be seen by the end of 4 to 8 months. Okay, ತನ್ನ ಸುತ್ತಮುತ್ತಲಿರುವಂತಹ ಹಲವಾರಷ್ಟು ಅಂಶಗಳನ್ನು ಸಂವೇದನೆಗಳ ಮೂಲಕ, ಸಂವೇಗಗಳ ಮೂಲಕ ಸಾಮಾಜಿಕವಾಗಿ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡ್ತದೆ. ದ ಚೈಲ್ಡ್ ವಿಶ್ ಟು ಬಿಕಮ್ ಮೋರ್ ಔಟ್ ಗೋಯಿಂಗ್. ಮನೆಗೆ ಇರಕ್ಕೆ ಇಷ್ಟಪಡೋದಿಲ್ಲ. ತಂದೆ ಅಥವಾ ತಾಯಿ ಮೇಲೆ ಹೆಗಲ ಮೇಲೆ ಎತ್ಕೊಂಡು ಅಥವಾ ಕಣ್ಕೊಳ್ಳಿ ಇಟ್ಕೊಂಡು ಯಾರಾದ್ರೂ ಹೊರಗಡೆ ತಗೊಂಡು ಹೋದ್ರೆ ದ ಚೈಲ್ಡ್ ವಿಲ್ ವೆರಿ ಹ್ಯಾಪಿ. ಹೌದಾ? ಸಾಮಾನ್ಯವಾಗಿ ಮಕ್ಕಳು ಹೊರಗಡೆ ಪ್ರಪಂಚವನ್ನು ತಿಳ್ಕೊಳ್ಳುವಂತ ಔಟ್ ಗೋಯಿಂಗ್, ದೇ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಫಾರ್ ಔಟ್ ಗೋಯಿಂಗ್. laugh out loud, they cannot control their. ಇವತ್ತು ನಾನು ನಿಮ್ಗೆ ನಗರಿ ಅಂತಂದ್ರೆ ಬೈ ಫೋರ್ಸ್ ಮಾಡಿದ್ರು ಒಂದ್ ಸ್ವಲ್ಪ ಒಬ್ಬರು ಇಬ್ರು ನಗ್ಬೋದು. ಆ ಮಗುವಿಗೆ ಸ್ವಲ್ಪ ನಗಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಯು ಕ್ಯಾನಾಟ್ ಕಂಟ್ರೋಲ್ ದೇರ್ ಲಾಫಿಂಗ್ ಎಲಿಮೆಂಟ್. ಸೊ ಬಹಳ ಮಂದಸ್ಮಿತವಾಗಿ, ಬಹಳ ಖುಷಿಯಿಂದ, ಬಹಳ ಇಷ್ಟಪಟ್ಟು ಎಲ್ಲರನ್ನ ನಗಿಸುವಂತಹ ಒಂದು ಸಾಮರ್ಥ್ಯ ಮಗುವಿನಲ್ಲಿ ಇರ್ತದೆ. ಅಷ್ಟೊಂದು ಏನು ಕಲ್ಮಶ ರಹಿತವಾದಂತಹ ನಗೆ ಮಕ್ಕಳು ಬೇರ್ತಿರ್ತಾರೆ. ಅಂಡ್ ಬಿಗಿನ್ ಟು ಎಕ್ಸಿಬಿಟ್ ಸ್ಟ್ರೇಂಜರ್ ಆಂಗ್ಸೈಟಿ. ಹೊಸದಾಗಿ ಯಾರೋ ತಮ್ಮ ಮನೆಗೆ ಬಂದ್ಬಿಟ್ರೆ ಅವ್ರನ್ನ ಹಿಂಗೆ ವಿಶೇಷವಾಗಿ ದುರ್ಗುಟ್ಟಿ ನೋಡಿ, ಯಾರಪ್ಪ ಇವರು, ಯಾರು ಬಂದ್ರು, ಇವ್ರು ನನಗೇನು ಸಂಬಂಧ, ಇಲ್ಲಿ ಯಾಕೆ ಬಂದ್ರು, ಈ ರೀತಿಯ ಒಂದು ಆಲೋಚನಾ ಕ್ರಮಗಳು ಮಗುವಿನಲ್ಲಿ ಸಾಮಾನ್ಯವಾಗಿ ಬೆಳೀತಾ ಬರ್ತದೆ ಅಂತ ನಾವು ಹೇಳಬಹುದು. ಸೊ ಲೈಕ್ ದಿಸ್ ಕ್ಯಾನ್ ಸಿ ಸಮ್ ಆಫ್ ದ ವೇರಿಯೇಷನ್ಸ್ ಡ್ಯೂರಿಂಗ್ ದಿಸ್ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. Next is about 8 to 12 months, where babies want parent or caregiver to be in a constant sight, offer toys and objects to others, repeat behaviors that usually get attention, and usually they begin to exhibit assertiveness. ಸಾಮಾನ್ಯವಾಗಿ ಮಗುವಿನಲ್ಲಿ ಈ ವಿಶೇಷ ಲಕ್ಷಣಗಳು ಸಂವೇದನಾತ್ಮಕವಾಗಿ ಅಥವಾ ಸಾಮಾಜಿಕವಾಗಿ ಕಂಡು ಬರ್ತವೆ. ಸೊ ದೇ ಆಲ್ವೇಸ್ ವಾಂಟ್ ದೇರ್ ಪೇರೆಂಟ್ಸ್ ಟು ಬಿ ವೆರಿ ನಿಯರ್ ಟು ದೆಮ್. ತನ್ನ ಸುತ್ತಮುತ್ತಲೂ ಆ ತಂದೆ ತಾಯಿಗಳು ಅಥವಾ ಅವ್ರನ್ನ ನೋಡಿಕೊಳ್ಳುವಂತಹ ಪೋಷಕರು ತಮ್ಮ ಸುತ್ತಲೇ ಇರಬೇಕು ಅನ್ನೋ ಒಂದು ಮನೋಭಾವನೆ ಮಗುವಿಗೆ ಇರ್ತದೆ. ತಮ್ಮ ಸುತ್ತಮುತ್ತಲಿರುವಂತಹ ವಸ್ತುಗಳನ್ನ ನೋಡುವ, ಅದನ್ನ ಹಿಡಿದುಕೊಳ್ಳುವಂತಹ ಸಂವೇದನೆ ಬೆಳೀತದೆ. ಆಮೇಲೆ ತಂದೆ ತಾಯಿಗಳು ನಾನು ಯಾವುದೋ ಒಂದು ಚಟುವಟಿಕೆ ಮಾಡಿದ್ರೆ ಅದನ್ನ ನಗುತ್ತಾರೆ, ಅದನ್ನ ಬಹಳ ಇಷ್ಟಪಡ್ತಾರೆ ಅಂದ್ರೆ ಅದನ್ನೇ ಮಾಡೋದು. ಒಂದು ಸಣ್ಣ ಮಗು ಏನ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತದೆ. ಡ್ಯಾನ್ಸ್ ಮಾಡಿ ಅಂತ ತಂದೆ ತಾಯಿಗಳು ಅದನ್ನ ರಿಪೀಟ್ ಮಾಡಿದಾಗ ಮಗು ಅದನ್ನ ಏನೋ ಒಂದು ಪೋಸ್ಚರ್ ಮಾಡಿ, ಏನೋ ಒಂದು ಮಾಡೋದ್ರ ಮೂಲಕ, ಏನೋ ಒಂದು ಶಬ್ದ ಮಾಡೋದ್ರ ಮೂಲಕ ಅದನ್ನ ಎಂಟರ್ಟೈನ್ ಮಾಡಿ, ಸೋಷಿಯಲಿ ದ ಚೈಲ್ಡ್ ವಾಂಟೆಡ್ ಟು ಗೆಟ್ ಸಮ್ ಅಟೆನ್ಷನ್ ಆಫ್ ದ ಎಲ್ಡರ್ಸ್ ಆಫ್ ದ ಪೇರೆಂಟ್ಸ್. So like that, like in this form, the child wanted to grab the attention of the parents. ಹಾಗಾಗಿ ಮಗು ತನ್ನ ಸುತ್ತಮುತ್ತಲಿರುವಂತಹ ಎಲ್ಲ ವ್ಯಕ್ತಿಗಳು, ಅದು ಪೋಷಕರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅಣ್ಣ ಅಕ್ಕ ಆಗಿರ್ಬೋದು, ಅವರ ಒಂದು ಆಸಕ್ತಿಯನ್ನ ಅಥವಾ ಅವರ ಒಂದು ಅವಧಾನವನ್ನು ತನ್ನಡೆ ಸೆಳೆದುಕೊಂಡು the child wanted to dominate over others by their own behavior. That is the beauty of this particular period of time, I can say. ಆಮೇಲೆ 1 ವರ್ಷದಿಂದ 2 ವರ್ಷದಲ್ಲಿ ಸಾಮಾನ್ಯವಾಗಿ ಬೇಬೀಸ್ ಬಿಕಮ್ ಲೆಸ್ ವೇರಿ ಆಫ್ ಸ್ಟ್ರೇಂಜರ್ಸ್. ಮೊದಲೇ ಯಾರೋ ಹೊಸದಾಗಿ ಬಂದ್ರೆ ಹೆದರ್ತಾ ಇತ್ತು, ಬಟ್ ಈಗ ಬರ್ತಾ ಬರ್ತಾ ಅಪರಿಚಿತರ ಜೊತೆಗೆ ಮಾತನಾಡುವಂಥದ್ದು, ಪ್ರತಿಯೊಬ್ಬರ ಜೊತೆಗೆ ಹೊಂದಿಕೊಳ್ಳುವಂತಹ ಮನೋಭಾವನೆ, ಸಂವೇಗಗಳಂದ್ರೆ ಹೆಂಗ್ ಬದಲಾವಣೆ ಆಗ್ತಾ ಇದೆ ನೋಡಿ.
Yes. ಮ್ಯಾಚ್ ಯಾಕೆ ಬರೋದು ತಗೊಂಡ್ರಿ ಬಿಡೋ ಬೇರೆ ತಗೊಳ್ಳಿ. Babies become less wary of strangers, play alone for short particular period of time, begin to assert independence, enjoy adult attention, as well as often imitate adults in play. ಸಾಮಾನ್ಯವಾಗಿ ಇನ್ನೊಬ್ಬರ ಮನೋಭಾವನೆಗಳನ್ನ ಕೆರಳಿಸಲಿಕ್ಕೆ ಅಥವಾ ಇನ್ನೊಬ್ಬರ ಆಸಕ್ತಿಯನ್ನು ನಮ್ಮ ಕಡೆ ಸೆಳೆಯಲಿಕ್ಕೆ ಮಗು ಪ್ರಾರಂಭಿಸುತ್ತದೆ ಸಮಯಾತ್ಮಕವಾಗಿ. ಸೊ ದಿಸ್ ಇಸ್ ಯೂಶುವಲಿ ಡನ್ ಡ್ಯೂರಿಂಗ್ 12 to 24 months ಪೀರಿಯಡ್ ಆಫ್ ಟೈಮ್. ಹೊಸದಾಗಿ ಯಾರಾದ್ರೂ ಬಂದ್ರೆ ಅಪರಿಚಿತರನ್ನು ಮಾತನಾಡಿಸುತ್ತಾ ಅವ್ರ ಜೊತೆಗೆ ಸಹಕಾರವನ್ನು ತೋರುವಂಥದ್ದು. ಆಮೇಲೆ ಮುಂಚೆ ಎಲ್ಲರ ಜೊತೆಗೆ ಆಟ ಆಡೋ ಪ್ರಯತ್ನ ಮಾಡ್ತಾ ಇತ್ತು, ಮಗು ಇಲ್ಲಿ ಏನು ಮಾಡ್ತಾ ಇತ್ತು, ದ ಚೈಲ್ಡ್ ಯೂಸ್ ಟು ಪ್ಲೇ ಅಲೋನ್ ಸಮ್ ಫಾರ್ ಶಾರ್ಟ್ ಒಂದು 5 ನಿಮಿಷ ಒಂದು ಆಟ ಆಡೋದು, ಮತ್ತೊಂದು 5 ನಿಮಿಷ ಮತ್ತೊಂದು ಆಟ ಆಡೋದು, ಈ ರೀತಿ ಮಗು ಪ್ರಾರಂಭ ಮಾಡ್ತದೆ. ಸ್ವತಂತ್ರತೆಯನ್ನು ಬಯಸ್ತದೆ ಅಂಡ್ ಎಂಜಾಯ್ ಅಡಲ್ಟ್ ಅಟೆನ್ಷನ್. ದೊಡ್ಡವರು ನನ್ನ ನೋಡ್ಬೇಕು, ನನ್ನ ಆಟ ಆಡೋದನ್ನ ಅಥವಾ ನಾನು ಮಾತನಾಡೋದನ್ನ ಅಥವಾ ನನ್ನ ಬಗ್ಗೆ ಹೆಚ್ಚಿನ ಸಮಯ ಕೊಡಬೇಕು, ಈ ರೀತಿಯ ಒಂದು ಅಟೆನ್ಷನ್ ತೆಗೆದುಕೊಳ್ಳುವಂತ ಪ್ರಯತ್ನ ಮಗು ಪ್ರತಿ ಹಂತದಲ್ಲಿ ಮಾಡ್ತದೆ. ಅಂಡ್ ಆಫನ್ ಇಮಿಟೇಟ್ ಅಡಲ್ಟ್ಸ್ ಇನ್ ಪ್ಲೇ. ಸಾಮಾನ್ಯವಾಗಿ ವಯಸ್ಕರನ್ನ ಅಥವಾ ದೊಡ್ಡವರನ್ನ ಆಟದ ಯಾರೊಬ್ರು ಆಟ ಆಡ್ತಾರೆ ನಾನು ಹಾಗೆ ಆಟ ಆಡೋದು, ಅವ್ರು ಆ ರೀತಿ ಮಾಡ್ತಾ ಇದ್ರೆ ನಾನು ಹಾಗೆ ಮಾಡೋದು. ನೋಡಿ, ಸಾಮಾನ್ಯವಾಗಿ ತಾಯಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಮಗಳಿದ್ರೆ ಸಾಮಾನ್ಯವಾಗಿ ನಾನು ಅಡಿಗೆ ಮಾಡ್ಬೇಕು ಅನ್ನೋದು, ಅಥವಾ ಹುಡುಗ ಇದ್ರೆ ನಾನು ಇನ್ನೊಂದು ಕೆಲಸ ಮಾಡೋದು. ಈ ರೀತಿ ತಂದೆ ತಾಯಿಗಳನ್ನ ಅಥವಾ ಸುತ್ತಮುತ್ತಲವನ್ನ ಅನುಕರಣೆ ಮಾಡುವಂತ ಪ್ರಯತ್ನ ಮಗು ಆ ಸಂವೇದನೆಗಳನ್ನ ಬೆಳೆಸ್ಕೊಂಡು ಮಾಡ್ತಾ ಇದೆ. And the last point that is usually identified during the 24 to 36 month period is children begin to show signs of empathy and caring. ಇನ್ನೊಬ್ಬರ ಬಗ್ಗೆ ಸಹಾನುಭೂತಿಯನ್ನ, ಇನ್ನೊಬ್ಬರ ಬಗ್ಗೆ ಕಾಳಜಿಯನ್ನ ವ್ಯಕ್ತಪಡಿಸ್ತಾ ಬರ್ತದೆ ಮಗು. ಬಿಕಮ್ ಇಂಪೇಷಂಟ್, ಸ್ವಲ್ಪ ಏನೋ ಸಹನೆಯನ್ನ ಕಳೆದುಕೊಳ್ತಾ ಬರ್ತದೆ ಮಗು. ಆಫನ್ ಬಿಕಮ್ usually the child usually increase temperament and physical aggression is frustrated, or sometimes it may be reached to the anger towards ಸಿಟ್ಟು ಅಂತ ಕರಿತೀವಿ, ಕೋಪಗೊಳ್ಳುವುದು, ಸಣ್ಣ ವಿಷಯಕ್ಕೆ ಸಹನೆಯನ್ನು ಕಳ್ಕೋತಾ ಬಂದು ಸ್ವಲ್ಪ ತನ್ನ ನಡಾವಳಿಗಳಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗೋದನ್ನು ನಾವು ಕಾಣ್ತಾ ಬರ್ತೀವಿ. ಸೊ ದಿಸ್ ಇಸ್ ವಾಟ್ ಅಬೌಟ್ ಸೋಶಿಯೋ ಇಮೋಷನಲ್ ಡೊಮೇನ್ ಡೆವಲಪ್ಮೆಂಟ್. ಸೊ ಸ್ಟಿಲ್ ದೇರ್ ಆರ್ 3 to 4 domains that we need to discuss. We can see the other related domain development of human perspectives in the next class. Okay.